ನಮಸ್ಕಾರ ಮಕ್ಕಳೇ. ಇವತ್ತು ನಾವು ಬುದ್ಧಿವಂತ ನರಿ ಮತ್ತು ಮೂರ್ಖ ಕಾಗೆಯ ಕಥೆಯನ್ನು ಕೇಳೋಣ. ಒಂದು ಸುಂದರವಾದ ಕಾಡಿತ್ತು. ಆ ಕಾಡಲ್ಲಿ ನರಿ ಮತ್ತು ಕಾಗೆ ವಾಸವಾಗಿತ್ತು. ಒಂದು ದಿನ ಆ ನರಿಯು ತುಂಬ ಹೊಟ್ಟೆ ಹಸಿವಿನಿಂದ ಕಾಡಲ್ಲಿ ಆಹಾರ ಹುಡುಕುತ್ತಾ ಸುತ್ತಾಡುತ್ತಿತ್ತು. ಅದೇ ಸಮಯಕ್ಕೆ ಒಂದು ಕಾಗೆಯು ತನ್ನ ಆಹಾರವನ್ನು ಹುಡುಕುತ್ತಾ ಹೊರಟಿತು. ಅದೃಷ್ಟವಶಾತ್ ಆ ಕಾಗೆಗೆ ಮಾಂಸದ ತುಂಡೇ ಆಹಾರವಾಗಿ ದೊರೆಯಿತು. ಆ ಮಾಂಸದ ತುಂಡನ್ನು ತನ್ನ ಬಾಯಲ್ಲಿ ಕಚ್ಚಿಕೊಂಡು ಪುರ್ ಎಂದು ಹಾರಿ ಹೋಗಿ ಒಂದು ಮರದ ಮೇಲೆ ಕೂರುತ್ತದೆ. ಇತ್ತ ಈ ನರಿಯು ಆಹಾರಕ್ಕಾಗಿ ಹುಡುಕುತ್ತಾ ಬರುವಾಗ ಆ ಕಾಗೆಯು ಮಾಂಸದ ತುಂಡನ್ನು ಕಚ್ಚಿಕೊಂಡು ಕೂತಿರುವುದನ್ನು ಗಮನಿಸಿತು. ಹೇಗಾದರೂ ಮಾಡಿ ಆ ಮಾಂಸದ ತುಂಡನ್ನು ನಾನು ತಿನ್ನಬೇಕಲ್ಲ. ಆದರೆ ಆ ಕಾಗೆಯಿಂದ ಮಾಂಸವನ್ನು ಕಸಿದುಕೊಳ್ಳುವುದು ಹೇಗೆ? ಉಪಾಯ ಹೊಳೆಯಿತು. ಆ ಕಾಗೆಯ ಬಳಿ ಬಂದು, ಹೇ ಕಾಗೆ, ನೀನು ಎಷ್ಟು ಸುಂದರವಾಗಿ ಹಾಡು ಹೇಳುತ್ತೀಯ. ನಿನ್ನ ಕಂಠ ತುಂಬ ಸುಮಧುರವಾಗಿದೆ. ನನಗೋಸ್ಕರ ಒಂದು ಹಾಡನ್ನು ಹೇಳುತ್ತೀಯಾ ಎಂದು ಹೊಗಳಿತು. ಆಗ ಆ ಕಾಗೆಗೆ ತುಂಬ ಖುಷಿಯಾಗಿ ತಟ್ಟನೆ ಅದರ ಬಾಯನ್ನು ಬಿಟ್ಟಿತು. ಕಾ 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 ಅದರ ಬಾಯಿಂದ ಕೆಳಗೆ ಜಾರಿ ಬೀಳುತ್ತದೆ. ತಕ್ಷಣವೇ ನರಿ ಆ ತುಂಡನ್ನು ತಿಂದು ಬಿಡುತ್ತದೆ. ಕಾಗೆಗೆ ತುಂಬ ದುಃಖವಾಗಿ ತನ್ನ ಆಹಾರವು ಬೇರೆಯವರ ಪಾಲಾಯಿತೆಂದು ಅಳಲು ಆರಂಭಿಸುತ್ತದೆ. ಇತ್ತ ಈ ನರಿಯು ಕಾಗೆಗೆ ಹೇಳುತ್ತದೆ, ಹೇ ಕಾಗೆ, ನಿನ್ನಿಂದ ನನ್ನ ಹೊಟ್ಟೆ ತುಂಬಿತು, ಧನ್ಯವಾದ ಎಂದು ಹೇಳಿ ಸಂತೋಷದಿಂದ ಅಲ್ಲಿಂದ ಹೊರಡುತ್ತದೆ. ನೀತಿ ಕತೆ: ಹೊಗಳಿಕೆಯ ಮಾತುಗಳಿಂದ ಮೋಸ ಹೋಗಬಾರದು. ನಮಸ್ಕಾರ ಮಕ್ಕಳೇ. ಇವತ್ತು ನಾವು ಇರುವೆ ಮತ್ತು ಪಾರಿವಾಳದ ಕಥೆಯನ್ನು ಕೇಳೋಣ. ಒಂದು ಸುಂದರವಾದ ಕಾಡಿತ್ತು. ಆ ಕಾಡಿನಲ್ಲಿ ಒಂದು ಇರುವೆಯು ವಾಸವಾಗಿರುತ್ತದೆ. ಆ ಇರುವೆಗೆ ತುಂಬ ಬಾಯಾರಿಕೆಯಾಗಿರುತ್ತದೆ. ಬಾಯಾರಿಕೆಯಿಂದಾಗಿ ಇರುವೆಯು ನೀರನ್ನು ಹುಡುಕುತ್ತಾ ಹೋಗುತ್ತಿರುತ್ತದೆ. ಹೀಗೆ ಹುಡುಕುತ್ತಾ ಇರುವಾಗ ಇರುವೆಗೆ ಒಂದು ನದಿ ಕಾಣಿಸುತ್ತದೆ. ಆಗ ಇರುವೆಯು ನೀರು ಕುಡಿಯಲು ನದಿಯ ದಡಕ್ಕೆ ಬರುತ್ತದೆ. ಆದರೆ ಆಯಾ ತಪ್ಪಿ ನದಿಯ ಒಳಗೆ ಜಾರಿ ಬೀಳುತ್ತದೆ. ಅಯ್ಯೋ, ಕಾಪಾಡಿ, ಕಾಪಾಡಿ, ಕಾಪಾಡಿ ಎಂದು ಕೂಗುತ್ತದೆ. ಅಲ್ಲೇ ಮರದ ಮೇಲೆ ಕುಳಿತಿದ್ದ ಒಂದು ಪಾರಿವಾಳ ಇದನ್ನು ಗಮನಿಸಿತು. ಇರುವೆಯ ಕೂಗನ್ನು ಕೇಳಿ ಥಟ್ಟನೆ ಮರದ ಮೇಲಿದ್ದ ಒಂದು ಎಲೆಯನ್ನು ಕಿತ್ತು ನದಿಯ ನೀರಿನಲ್ಲಿ ಇರುವೆ ಇದ್ದ ಜಾಗಕ್ಕೆ ಹಾಕುತ್ತದೆ. ಆಗ ಇರುವೆಯು ಆ ಎಲೆಯ ಸಹಾಯದಿಂದ ನದಿಯ ದಡವನ್ನೇ ತಲುಪಿತು. ಅಪ್ಪ, ಬದುಕಿತು ಬಡ ಜೀವ ಎಂದು ಪಾರಿವಾಳದ ಬಳಿ ಧನ್ಯವಾದ ಹೇಳಬೇಕೆಂದು ಬಂದಿತು. ಪಾರಿವಾಳ, ನನ್ನನ್ನು ಈ ಕಷ್ಟದಿಂದ ಕಾಪಾಡಿದೆ, ನನ್ನ ಜೀವ ಉಳಿಸಿದೆ, ತುಂಬ ಧನ್ಯವಾದಗಳು ಎಂದಿತು. ಹೀಗೆ ದಿನಗಳು ಸಾಗುತ್ತಿರುವಾಗ ಒಂದು ದಿನ ಒಬ್ಬ ಬೇಟೆಗಾರ ಮಲಗಿದ್ದ ಪಾರಿವಾಳವನ್ನು ಕಂಡು ಅದನ್ನು ಬೇಟೆಯಾಡಲು ಬಂದ. ಇದನ್ನು ಗಮನಿಸಿದ ಇರುವೆ ಸ್ವಲ್ಪವೂ ತಡ ಮಾಡದೆ ಬೇಟೆಗಾರನ ಕಾಲನ್ನು ಕಚ್ಚಿಬಿಡುತ್ತದೆ. ಆಗ ಬೇಟೆಗಾರ ನೋವಿನಿಂದ ಕಿಟಾರನೆ ಕಿರುಚಿದ. ಆ ಸದ್ದಿಗೆ ಪಾರಿವಾಳ ಎಚ್ಚರಗೊಂಡು ಪುರ್ ಎಂದು ಹಾರಿ ಬೇಟೆಗಾರನಿಂದ ತಪ್ಪಿಸಿಕೊಂಡಿತು. ನೀತಿ ಕತೆ: ಕಷ್ಟದಲ್ಲಿದ್ದವರಿಗೆ ಸಹಾಯ ಮಾಡಿದರೆ ಒಂದಲ್ಲ ಒಂದು ರೀತಿ ನಾವು ಕಷ್ಟದಲ್ಲಿದ್ದಾಗ ನಮಗೂ ಸಹಾಯ ಸಿಗುತ್ತದೆ.
ನಮಸ್ಕಾರ ಮಕ್ಕಳೇ. ಈ ದಿನ ನಾವು 2 ಮೇಕೆ ಮರಿಗಳ ಕಥೆಯನ್ನ ಕೇಳೋಣ. ಒಂದು ಸುಂದರವಾದ ಊರಿತ್ತು. ಆ ಊರ ಹೊರಗೆ ಒಂದು ಮೇಕೆಯು ಹುಲ್ಲನ್ನು ಮೇಯುತ್ತಿತ್ತು. ಆ ಹುಲ್ಲು ಮೇಯುತ್ತಿದ್ದ ಜಾಗದಲ್ಲಿ ಒಂದು ನದಿ ತೀರವಿತ್ತು. ಆಗ ಮೇಕೆ ಯೋಚಿಸುತ್ತದೆ, ಆ ತೀರದಲ್ಲಿ ಹುಲ್ಲು ತುಂಬಾ ಸೊಗಸಾಗಿ ಬೆಳೆದಿದೆ. ಆ ತೀರದ ಹುಲ್ಲಿನ ರುಚಿಯನ್ನು ನೋಡಬೇಕಲ್ಲ, ಹೇಗೆ ಹೋಗುವುದು? ಹೀಗೆ ಯೋಚಿಸುತ್ತಿರುವಾಗ ಆ ನದಿಯ ತೀರದಲ್ಲಿ ಒಂದು ಮರದ ದಿಮ್ಮಿಯು ಇರುವುದನ್ನು ನೋಡುತ್ತದೆ. ಈ ಮರದ ದಿಣ್ಣೆಯ ಸಹಾಯದಿಂದ ಈ ದಡದಿಂದ ಆ ದಡಕ್ಕೆ ನಡೆದು ಹೋಗುತ್ತೇನೆ. ದಿಣ್ಣೆಯ ಮೇಲೆ ಹತ್ತಿದ್ದಂಗೆ ಆ ತುದಿಯಿಂದ ಇನ್ನೊಂದು ಮೇಕೆ ಬರುತ್ತಿರುವುದನ್ನು ನೋಡಿತು. ಆ ಮೇಕೆ ಹೇಳುತ್ತೆ, ಹೇ, ನಾನ್ ಮೊದಲತ್ತಿದ್ದು, ಸರಿ ಹಿಂದಕ್ಕೆ. ಇತ್ತ ಈ ಮೇಕೆ ಹೇಳುತ್ತೆ, ಹೇ, ಇಲ್ಲ, ನಾನ್ ಮೊದಲತ್ತಿದ್ದು, ನೀನು ಹಿಂದಕ್ಕೆ ಸರಿ. ಹೀಗೆ ಅವರಿಬ್ಬರು ವಾದ ಮಾಡುತ್ತಾ ಅವರಿಬ್ಬರ ಜಗಳ ತಾರಕಕ್ಕೇರಿತು. ಹೀಗೆ ಗುದ್ದಾಡುತ್ತಿರುವಾಗ ಮೊದಲನೇ ಮೇಕೆಗೆ ಒಂದು ಉಪಾಯ ಉಳಿಯುತ್ತದೆ. ಒಂದು ಕೆಲಸ ಮಾಡೋಣ, ಜಗಳ ಮಾಡೋದ್ರಿಂದ ಏನೂ ಉಪಯೋಗ ಇಲ್ಲ. ನೀನು ಬಗ್ಗಿ ಕೂರು, ನಾನು ನಿನ್ನ ಮೇಲೆ ಹತ್ಕೊಂಡು ಆ ದಡಕ್ಕೆ ಹೋಗ್ತೀನಿ, ನೀನು ನಿನ್ನ ಪಾಡಿಗೆ ನೀನು ಈ ದಡಕ್ಕೆ ಹೋಗು. ನೀನು ತುಂಬ ಬುದ್ಧಿವಂತ ಗೆಳೆಯ, ಧನ್ಯವಾದ. ಶಕ್ತಿಗಿಂತ ಯುಕ್ತಿ ಮೇಲು. ನಮಸ್ಕಾರ ಮಕ್ಕಳೇ. ಈ ದಿನ ನಾವು ಕೋತಿ ಮತ್ತು ಮೊಸಳೆಯ ಕಥೆಯನ್ನ ಕೇಳೋಣ. ಒಂದಾನೊಂದು ಕಾಲದಲ್ಲಿ ಒಂದು ದಟ್ಟವಾದ ಅರಣ್ಯವಿತ್ತು. ಆ ಅರಣ್ಯದಲ್ಲಿ ದೊಡ್ಡದಾದ ನದಿಯೊಂದಿತ್ತು. ಆ ನದಿಯಲ್ಲಿ ಒಂದು ವಯಸ್ಸಾದ ಮೊಸಳೆ ಇತ್ತು. ಆ ಮೊಸಳೆಗೆ ಬೇಟೆಯಾಡಲು ಆಗುತ್ತಿರಲಿಲ್ಲ. ಅದಕ್ಕೆ ತುಂಬ ಹೊಟ್ಟೆ ಹಸಿವಾಗುತ್ತಿತ್ತು. ಆಗ ಅದು ಯೋಚಿಸುತ್ತಾ, ನನಗೆ ವಯಸ್ಸಾದ ಕಾರಣ ನನಗೆ ಬೇಟೆಯಾಡಲು ಆಗುತ್ತಿಲ್ಲ. ತುಂಬ ಹೊಟ್ಟೆ ಹಸಿವಾಗುತ್ತಿದೆ. ಏನು ಮಾಡಲಿ? ಹೇಗೆ ಬೇಟೆಯಾಡಲಿ? ಹೀಗೆ ಯೋಚಿಸುತ್ತಿರುವಾಗಲೇ ಆ ನದಿಯ ದಡದಲ್ಲಿ ಒಂದು ಕೋತಿಯು ಮರದ ಮೇಲೆ ಆಟವಾಡುತ್ತಾ ಹಣ್ಣನ್ನು ತಿನ್ನುತ್ತಾ ಇದ್ದುದನ್ನು ಮೊಸಳೆಯು ನೋಡಿತು. ಹೇ ಮಂಗಣ್ಣ, ನೀನು ಏನು ತಿನ್ನುತ್ತಿದ್ದೀಯಾ? ನನಗೂ ಸ್ವಲ್ಪ ಕೊಡುತ್ತೀಯಾ? ನನಗೆ ತುಂಬ ಹೊಟ್ಟೆ ಹಸಿವಾಗುತ್ತಿದೆ. ಬೆಳಗ್ಗೆಯಿಂದ ಏನನ್ನೂ ತಿಂದಿಲ್ಲ, ದಯವಿಟ್ಟು ಕೊಡು. ಅಯ್ಯೋ ಪಾಪ, ತುಂಬ ಹೊಟ್ಟೆ ಹಸಿವಾಗುತ್ತಿದೆಯಾ? ಇದು ಹತ್ತಿ ಹಣ್ಣು, ತುಂಬ ಸಿಹಿಯಾಗಿದೆ, ರುಚಿಕರವಾಗಿದೆ, ತಗೋ ತಿನ್ನು. ಹೌದು, ಇವು ತುಂಬ ಸಿಹಿ ಮತ್ತು ರುಚಿಕರವಾಗಿದೆ. ನಿನಗೆ ನನ್ನ ಧನ್ಯವಾದಗಳು ಗೆಳೆಯ. ಇನ್ನು ಮುಂದೆ ನಾವು ಸ್ನೇಹಿತರಾಗಿರೋಣ್ವಾ? ಅದಕ್ಕೇನಂತೆ, ನಾವು ಗೆಳೆಯರಾಗೋಣ. ನಾನು ಇದೇ ಮರದಲ್ಲಿ ವಾಸಿಸುತ್ತಿದ್ದೇನೆ. ನಿನಗೆ ಹಸಿವಾದಾಗಲೆಲ್ಲ ಈ ಮರದ ಹತ್ತಿರ ಬಾ, ನಾನು ಈ ಹಣ್ಣುಗಳನ್ನು ಕಿತ್ತು ಕೊಡುತ್ತೇನೆ. ಮಂಗಣ್ಣ, ನನ್ನ ಹೆಂಡತಿಗೂ ಬಹಳ ಹಸಿವೆಯಾಗಿದೆ. ದಯವಿಟ್ಟು ಅವಳಿಗೂ ಈ ಹಣ್ಣನ್ನು ಕಿತ್ತು ಕೊಡುವೆಯಾ? ನಾನು ಅದನ್ನು ಮನೆಗೆ ತೆಗೆದುಕೊಂಡು ಹೋಗಿ ಅವಳಿಗೂ ಕೊಡಬಯಸುತ್ತೇನೆ. ಅದಕ್ಕೇನಂತೆ, ತಗೋ, ಕಿತ್ತು ಕೊಡುತ್ತೇನೆ. ಆ ಹಣ್ಣುಗಳನ್ನು ಮೊಸಳೆಯು ಆ ಬದಿಯಲ್ಲಿರುವ ತನ್ನ ಹೆಂಡತಿಗೆ ತೆಗೆದುಕೊಂಡು ಹೋಯಿತು. ಇಲ್ಲಿ ಬಾ, ಇಗೋ ಇಲ್ಲಿ ಹತ್ತಿ ಹಣ್ಣು,
ಇವು ಬಹಳ ರುಚಿಕರವಾಗಿದೆ. ನನ್ನ ಗೆಳೆಯನಾದ ಮಂಗಣ್ಣ ನನಗೂ ಮತ್ತು ನಿನಗೂ ಈ ಹಣ್ಣುಗಳನ್ನು ಕೊಟ್ಟಿದ್ದಾನೆ. ತಗೋ, ನೀನೂ ರುಚಿ ನೋಡು. ಹೌದಾ? ಎಲ್ಲಿ ಕೊಡಿ. ಆಹಾ, ಎಷ್ಟು ಸಿಹಿಯಾಗಿವೆ, ಎಷ್ಟು ರುಚಿಕರವಾಗಿವೆ ಎಂದು ಇಬ್ಬರೂ ಸಂತೋಷದಿಂದ ಹಣ್ಣನ್ನು ತಿಂದು ಹೊಟ್ಟೆ ತುಂಬಿಸಿಕೊಂಡವು. ಹೀಗೆ ಮೊಸಳೆಗೆ ಹಸಿವಾದಾಗಲೆಲ್ಲ ಈ ಮರದ ಬಳಿ ಬಂದು ಮಂಗಣ್ಣನ ಹತ್ತಿರ ಹಣ್ಣು ಕೇಳುತ್ತಿತ್ತು. ಮಂಗಣ್ಣನು ಹಣ್ಣುಗಳನ್ನು ಕಿತ್ತು ಮೊಸಳೆಗೆ ಕೊಡುತ್ತಿತ್ತು. ಹೀಗೆ ಇಬ್ಬರು ಒಳ್ಳೆಯ ಸ್ನೇಹಿತರಾಗಿ ಆಟವಾಡುತ್ತಾ ಸಮಯ ಕಳೆಯುತ್ತಿದ್ದರು. ನೋಡಿ, ಎಷ್ಟು ದಿನ ಅಂತ ಈ ಹಣ್ಣುಗಳನ್ನು ತಿಂದು ಜೀವಿಸುವುದು? ಕೇಳಿ, ಈ ಹಣ್ಣುಗಳು ಎಷ್ಟು ಸಿಹಿಯಾಗಿವೆ. ನಿಮ್ಮ ಗೆಳೆಯ ಮಂಗಣ್ಣ ಈ ಹಣ್ಣುಗಳನ್ನೇ ದಿನ ತಿನ್ನುತ್ತಿರುತ್ತಾನೆ. ಮತ್ತೆ ಅದರ ಹೃದಯ ಇನ್ನು ಎಷ್ಟು ಸಿಹಿಯಾಗಿರಬಹುದು? ಹೌದು, ಅದರ ಹೃದಯ ತುಂಬ ಒಳ್ಳೆಯದು. ತಾನೂ ಹಣ್ಣನ್ನು ತಿಂದು ನನಗೂ ಹಣ್ಣನ್ನು ಕೊಡುತ್ತದೆ. ನನಗೆ ಅನಿಸುತ್ತಿದೆ ಅದರ ಹೃದಯ ಕೂಡ ತುಂಬ ಸಿಹಿಯಾಗಿರುತ್ತದೆ. ನಾನೂ ಸಹ ತುಂಬ ದಿನದಿಂದ ಮಾಂಸದ ರುಚಿಯನ್ನೇ ನೋಡಿಲ್ಲ. ನನಗಾಗಿ ನಿಮ್ಮ ಮಿತ್ರನಾದ ಮಂಗಣ್ಣನ ಹೃದಯವನ್ನು ತಂದು ಕೊಡುತ್ತೀರಾ? ಅಯ್ಯೋ, ಇದು ನನ್ನ ಕೈಯಲ್ಲಿ ಆಗುವುದಿಲ್ಲ. ಅವನು ನನ್ನ ಒಳ್ಳೆಯ ಸ್ನೇಹಿತ. ನನಗೆ ಹಸಿವಾದಾಗಲೆಲ್ಲ ನನಗೆ ಹಣ್ಣನ್ನು ಕೊಟ್ಟಿದ್ದಾನೆ. ನಾನು ಅದನ್ನು ಹೇಗೆ ಕೊಲ್ಲಲಿ? ಇದು ನನ್ನಿಂದ ಸಾಧ್ಯವಿಲ್ಲ. ನಾನು ಏನನ್ನು ಕೇಳಲು ತಯಾರಿಲ್ಲ. ನನಗೆ ಆ ಮಂಗಣ್ಣನ ಹೃದಯ ಬೇಕು ಅಷ್ಟೇ. ಇಲ್ಲವಾದರೆ ನನಗೆ ತುಂಬ ಕೋಪ ಬರುತ್ತದೆ. ಇದನ್ನು ಕೇಳಿ ಮೊಸಳೆಗೆ ತುಂಬ ಬೇಜಾರಾಯಿತು. ಹೇಗಾದರೂ ಮಾಡಿ ಮಂಗಣ್ಣನನ್ನು ಒಪ್ಪಿಸಲೇಬೇಕೆಂದು ಅದರ ಬಳಿ ಹೋಯಿತು. ಮೊಸಳೆ, ಈಗ ಬಂದ್ಯಾ? ತಗೋ ಹಣ್ಣು. ಹೇ ಮಿತ್ರ ಮಂಗಣ್ಣ, ನೀನು ಇಷ್ಟು ದಿವಸ ನಮಗೆ ಹಣ್ಣುಗಳನ್ನು ಕೊಟ್ಟಿದ್ದಕ್ಕೆ ನನ್ನ ಹೆಂಡತಿ ನಿನಗೆ ತುಂಬ ಧನ್ಯವಾದ ಹೇಳಲು ಹೇಳಿದ್ದಾಳೆ. ಹಾಗೆ ಇವತ್ತು ನಿನಗೋಸ್ಕರ ಔತಣಕೂಟವನ್ನು ಏರ್ಪಡಿಸಿದ್ದಾಳೆ. ದಯವಿಟ್ಟು ನನ್ನ ಜೊತೆ ಬರುವೆಯಾ? ಅರೆ ವಾ, ಸರಿ ಹೋಗೋಣ. ಹೀಗೆ ಮಂಗಣ್ಣ ಮತ್ತು ಮೊಸಳೆ ಇಬ್ಬರು ನದಿಯಲ್ಲಿ ಹೋಗುತ್ತಿರುವಾಗ ಕೋತಿಯು ಮೊಸಳೆಗೆ ಕೇಳುತ್ತದೆ, ಹೇ ಮೊಸಳೆ, ನಿನ್ನ ಹೆಂಡತಿ ನನಗೋಸ್ಕರ ಏನನ್ನು ತಯಾರು ಮಾಡಿರುತ್ತಾಳೆ? ನಿನಗಾಗಿ ಬಾಳೆಹಣ್ಣಿನ ರಸಾಯನ, ಪಾಯಸ, ಪೂರಿ, ಪಲ್ಯ ತಯಾರು ಮಾಡಿದ್ದಾಳೆ. ಇದನ್ನು ಕೇಳುತ್ತಿದ್ದರೆ ಬಾಯಲ್ಲಿ ನೀರು ಬರುತ್ತಿದೆ. ಇನ್ನು ಇದನ್ನು ತಿಂದರೆ ಇನ್ನು ಎಷ್ಟು ಖುಷಿಯಾಗಬಹುದು. ಪಾಪ ಮಂಗಣ್ಣ ಏನೇನೋ ಕನಸು ಕಾಣುತ್ತಿದೆ. ಆದರೆ ಅದಕ್ಕೆ ಗೊತ್ತಿಲ್ಲ ನನ್ನ ಹೆಂಡತಿ ಅದನ್ನು ಮಧ್ಯಾಹ್ನದ ಊಟಕ್ಕೆ ತಿನ್ನುತ್ತಿದ್ದಾಳೆ ಎನ್ನುವುದು. ಇದನ್ನು ಹೇಳಿ ಬಿಡಬೇಕು. ಹೇ ಮಿತ್ರ ಮಂಗಣ್ಣ, ನಿನ್ನ ಹೃದಯವನ್ನು ನನ್ನ ಹೆಂಡತಿ ತಿನ್ನಬೇಕೆಂದುಕೊಂಡಿದ್ದಾಳೆ. ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡು. ಇಲ್ಲವಾದರೆ ಅವಳು ಬದುಕುವುದಿಲ್ಲವೆಂದು ಹೇಳಿದ್ದಾಳೆ. ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡು ಮಂಗಣ್ಣ. ಮಂಗಣ್ಣನಿಗೆ ಬಹಳ ಗಾಬರಿಯಾಗಿ ಕಕ್ಕಾಬಿಕ್ಕಿಯಾಗುತ್ತದೆ. ಮಂಗಣ್ಣನು ಬಹಳ ಬುದ್ಧಿವಂತನಾದ್ದರಿಂದ ಅದು ಒಂದು ಉಪಾಯ ಮಾಡುತ್ತದೆ. ಹೇ ಮೊಸಳೆ, ನೀನು ಇದನ್ನು ಮೊದಲೇ ಹೇಳಬಾರದಿತ್ತೆ. ನಾನು ನನ್ನ ಹೃದಯವನ್ನು ಮರದಲ್ಲೇ ಬಿಟ್ಟು ಬಂದಿದ್ದೇನೆ. ಈಗ ನನ್ನ ಹೃದಯ ಬೇಕಾದರೆ ನನ್ನನ್ನು ಮೊದಲು ಹಿಂದಿರುಗಿ ಕರೆದುಕೊಂಡು ಹೋಗು. ನಂತರ ನನ್ನ ಹೃದಯವನ್ನು ತರುತ್ತೇನೆ. ಹೌದಾ? ನಾನು ಎಂಥ ಮೂರ್ಖ. ಇದನ್ನು ನಾನು ಮೊದಲೇ ಹೇಳಬೇಕಾಗಿತ್ತು. ಈಗ ಮತ್ತೆ ಹಿಂದಿರುಗಿ ಹೋಗಬೇಕಲ್ಲ. ಇರಲಿ, ನಡಿ, ಹೋಗಿ ನಿನ್ನ ಹೃದಯವನ್ನು ತರೋಣ. ಹೀಗೆ ಮೊಸಳೆಯು ಮಂಗಣ್ಣನನ್ನು ಹಿಂದಿರುಗಿ ಮರದ ಬಳಿ ಕರೆತಂದಿತು. ಮರದ ಬಳಿ ಕರೆತರುತ್ತಿದ್ದಂತೆಯೇ ಮಂಗಣ್ಣನು ಮರದ ಮೇಲೆ ಜಿಗಿದು
ಮೊಸಳೆಗೆ ಹೇಳಿತು, ಹೇ ಮೂರ್ಖ ಮೊಸಳೆ, ಯಾರಾದರೂ ತಮ್ಮ ಹೃದಯವನ್ನು ಹೊರಗೆ ಇಟ್ಟು ಬದುಕಲು ಸಾಧ್ಯವೇ? ನಾನು ನಿನ್ನ ಸ್ನೇಹಕ್ಕಾಗಿ ಎಷ್ಟು ಆಹಾರವನ್ನು ನೀಡಿದೆ, ಆದರೆ ನೀನು ನನ್ನ ಸ್ನೇಹಕ್ಕಾಗಿ ಏನು ಮಾಡಿದೆ? ನನಗೆ ದ್ರೋಹ ಮಾಡಿಬಿಟ್ಟೆ. ಇನ್ನು ಮುಂದೆ ನಿನಗೆ ನನ್ನ ಗೆಳೆತನವೂ ಸಿಗುವುದಿಲ್ಲ, ಯಾವ ಹಣ್ಣುಗಳನ್ನೂ ನೀಡುವುದಿಲ್ಲ ನಿನಗೆ. ಹೊರಟು ಹೋಗು ಇಲ್ಲಿಂದ. ಹೀಗೆ ಮಂಗಣ್ಣನು ತನ್ನ ಬುದ್ಧಿವಂತಿಕೆಯಿಂದ ತನ್ನ ಜೀವವನ್ನು ಉಳಿಸಿಕೊಂಡಿತು. ಹಾಗೂ ಈ ಮೊಸಳೆಯು ತನ್ನ ಮೂರ್ಖತನದಿಂದ ಮಿತ್ರನನ್ನು ಕಳೆದುಕೊಂಡಿತು ಹಾಗೂ ಹಣ್ಣುಗಳನ್ನು ಕಳೆದುಕೊಂಡಿತು. ನೀತಿ ಕತೆ: ಯಾವುದೇ ಸಂದರ್ಭದಲ್ಲೂ ನಂಬಿದ ಗೆಳೆಯರಿಗೆ ಮೋಸ ಮಾಡಬಾರದು ಹಾಗೂ ಯಾವುದೇ ಕಠಿಣ ಪರಿಸ್ಥಿತಿಯನ್ನು ಜಾಣತನದಿಂದ ಗೆಲ್ಲಬೇಕು.